ಯೇಸುವಿನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ಮಹಾನ್ ದೈವ ಸೇವಕರಾದ ಸಾಧು ಸುಂದರ್ ಸಿಂಗ್ ಅವರ ಜೀವಿತದ ಆಧಾರದ ನೈಜ ಘಟನೆಗಳ ಧ್ಯಾನಮಾಲೆಯಾಗಿದೆ. ಈ ಕಥೆಯನ್ನು ಎಲ್ಲರೂ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬಹುದಾದ ನೈತಿಕ ಮೌಲ್ಯಗಳನ್ನು ಮತ್ತು ಪ್ರತಿ ಕಥೆಯು ನಮ್ಮ ಜೀವನದ ದಾರಿಯ ದಿಕ್ಕನ್ನು ಬದಲಾಯಿಸಬಲ್ಲ ಪಾಠವನ್ನು ಒಳಗೊಂಡಿದೆ. ನಾವು ಈ ಕಥೆಗಳ ಮೂಲಕ ದೇವರ ಪ್ರೀತಿ, ಶ್ರದ್ಧೆ, ಧೈರ್ಯ ಮತ್ತು ಸತ್ಯತೆಯ ಮಹತ್ವವನ್ನು ಅರಿಯಬಹುದು. ನನ್ನ ಪ್ರಾರ್ಥನೆ ಇದು ನಿಮಗೆ ಆಶೀರ್ವಾದವಾಗಿರಲಿ ಎನ್ನುವುದು. ಹಾಗಾದರೆ ಕಥೆಯನ್ನು ಕೇಳಲು ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿ. ಹಲೋ ಸ್ನೇಹಿತರೆ, ಪ್ರೇರಣಾದಾಯಕ ಕಥೆಗಳಿಗಾಗಿ ನನ್ನ ಚಾನಲ್ಗೆ ಸ್ವಾಗತ. ಮೋಕ್ಷದ ಬಾಗಿಲು ಯಾವಾಗಲೂ ಸುಲಭವಾಗಿ ತೆರೆಯುವುದಿಲ್ಲ. ಕೆಲವೊಮ್ಮೆ ಅದು ಬೆಂಕಿಯ ಮಧ್ಯೆಯೂ ನಡೆಯುವ ಹಾದಿಯ ಮೂಲಕ ಬರುತ್ತದೆ. ಸಾಧು ಸುಂದರ್ ಸಿಂಗ್ ದೇವರ ಸೇವಕರಾಗಿ ಹಿಮಾಲಯದಿಂದಾಗಿ ಇಡೀ ಭಾರತದ ಗ್ರಾಮಾಂತರ ಪ್ರದೇಶಗಳಲ್ಲಿ ಸತ್ಯದ ಸಂದೇಶ ಸಾರುತ್ತಿದ್ದರು. ಒಂದು ದಿನ ಅವರು ದಟ್ಟ ಅರಣ್ಯವಿದ್ದ ಹಳ್ಳಿಗೆ ತಲುಪಿದರು. ಅದು ಕ್ರೈಸ್ತರ ವಿರುದ್ಧ ಕ್ರೂರವಾಗಿದ್ದ ಸ್ಥಳ. ಅವರು ಸಭೆ ಕೂಡಿ ದೇವರ ನಿತ್ಯವಾಕ್ಯದ ಬಗ್ಗೆ ಬೋಧಿಸುತ್ತಿದ್ದಾಗ ಆ ಗ್ರಾಮದ ವ್ಯಕ್ತಿಗಳು ತುಂಬಾ ಕೋಪಗೊಂಡರು. ಅವರ ಕೈಯಲ್ಲಿ ಇದ್ದ ಬೈಬಲ್ ಅನ್ನು ಸೆಳೆದುಕೊಂಡು ತಕ್ಷಣವೇ ಹತ್ತಿರದ ಬೆಂಕಿಗೆ ಎಸೆದರು. ಜನರು ನಗು ಮಾಡಿದರು. ಇನ್ನು ಕೆಲವರು ತಾವು ಗೆದ್ದವು ಎಂಬಂತೆ ಉಬ್ಬಿಕೊಂಡರು. ಆದರೆ ಸಾಧು ಸುಂದರ್ ಸಿಂಗ್ ಶಾಂತವಾಗಿ ನಿಂತರು. ಅವರ ಮುಖದಲ್ಲಿ ಕೋಪವಿಲ್ಲ, ಭಯವಿಲ್ಲ, ಕೇವಲ ನಂಬಿಕೆಯ ಮೌನ. ಅವರ ದೃಷ್ಟಿ ಬೆಂಕಿಯೊಳಗೆ ಇದ್ದ ಬೈಬಲ್ ಮೇಲೆಯೇ ಇತ್ತು. ಕೆಲ ಕ್ಷಣಗಳ ಬಳಿಕ ಏನೋ ಅಸಾಧಾರಣ ದೃಶ್ಯ ಸಂಭವಿಸಿತು. ಅವರು ಮುಂದೆ ನಡೆದು ಬೆಂಕಿಯೊಳಗೆ ಕೈ ಹಾಕಿ ಆ ಬೈಬಲ್ ಅನ್ನು ಎತ್ತಿದರು. ಎಲ್ಲರ ಆಶ್ಚರ್ಯಕ್ಕೆ ಅದು ಸುಟ್ಟಿರಲಿಲ್ಲ. ಸಹಜವಾಗಿ ಅದು ಸುಟ್ಟು ಕರಕಲಾಗಿರಬೇಕಾಗಿತ್ತು. ಆದರೆ ಒಂದು ಪುಟಕ್ಕೂ ಬೆಂಕಿ ತಾಕಿದ ಗುರುತೇ ಇರಲಿಲ್ಲ. ಜನರು ಬೆಚ್ಚಿಬಿದ್ದರು. ಯಾರಿಗೂ ಮಾತು ಬರುತ್ತಿರಲಿಲ್ಲ. ಆಗ ಸಾಧು ಸುಂದರ್ ಸಿಂಗ್ ನಿಧಾನವಾಗಿ ಬಾಯಿ ತೆರೆದು ಹೇಳಿದರು, ಇದು ದೇವರ ವಾಕ್ಯ. ಅದನ್ನು ನಾಶ ಮಾಡಲಾಗದು. ಬೆಂಕಿಗೂ ಇದು ಸರಿಯಾಗದು. ಅಕ್ಷರಾಂಶಃ ಬೆಂಕಿಯ ಮಧ್ಯೆ ನಿಂತು ದೇವರ ಮಹಿಮೆ ಸಾಕ್ಷಿಯಾದರು ಅವರು. ಆ ದಿನ ಆ ಹಳ್ಳಿಯ ಹಲವಾರು ಮಂದಿ ತಮ್ಮ ಹೃದಯವನ್ನು ದೇವರಿಗೆ ಕೊಟ್ಟರು. ಬೆಂಕಿಯಲ್ಲಿ ಕರಗದ ನಂಬಿಕೆ ಅವರು ತೋರಿಸಿದರು. ಸತ್ಯವಿರುವಲ್ಲಿ ದೇವರ ರಕ್ಷಣೆ ಸದಾ ಇರುತ್ತದೆ. ನಂಬಿಕೆಯ ಶಕ್ತಿ ಬೆಂಕಿಯನ್ನು ಗೆಲ್ಲಬಹುದು.